ನಮಸ್ಕಾರ. ಮುಖ್ಯಾಂಶಗಳು. ನೆರೆಯಿಂದ ಬೆಳೆ ಮನೆ ಹಾನಿಯಾದವರಿಗೆ ಆದ್ಯತಾನುಸಾರ ಪರಿಹಾರ, ಸಮಗ್ರ ವರದಿ ನಂತರ ಒಟ್ಟು ನಷ್ಟ ಅಂದಾಜು, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಪೊಲೀಸರ ಕಾರ್ಯಚಟುವಟಿಕೆಗೆ ತಂತ್ರಜ್ಞಾನ ಬಳಕೆ ಅವಶ್ಯ, ಇಲಾಖೆ ಸಿಬ್ಬಂದಿಗೆ ಶೀಘ್ರ ನೂತನ ಆರೋಗ್ಯ ಯೋಜನೆ ಜಾರಿ, ಸಚಿವ ಬಸವರಾಜ ಬೊಮ್ಮಾಯಿ. ಕೊರೋನಾ ನಿಯಂತ್ರಣಕ್ಕೆ ಮಾಸ್ಕ್, ವ್ಯಕ್ತಿಗತ ಅಂತರವೊಂದೇ ಮಾರ್ಗ, ಉತ್ಸವ ಹಬ್ಬಗಳ ಸಂದರ್ಭದಲ್ಲಿ ಮುಂಜಾಗ್ರತೆ ಅತ್ಯಗತ್ಯ, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ದೇಶೀಯ ನಿರ್ಮಿತ ಯುದ್ಧ ನೌಕೆ ಕವರಟ್ಟಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆ, ಸಮುದ್ರ ಕಾರ್ಯಾಚರಣೆಗೆ ಮತ್ತಷ್ಟು ಬಲ. ವಾರ್ತೆಗಳ ವಿವರ. ಉತ್ತರ ಕರ್ನಾಟಕ ಭಾಗದಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಮಳೆ ಮತ್ತು ಪ್ರವಾಹದಿಂದ ಸಾಕಷ್ಟು ಹಾನಿಯಾಗಿದೆ. ಮನೆ ಮತ್ತು ಬೆಳೆ ಹಾನಿಗೆ ಆದ್ಯತೆ ಮೇರೆಗೆ ಪರಿಹಾರ ನೀಡಲು ಸರ್ಕಾರ ಮುಂದಾಗಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿ ಇಂದು ಹೇಳಿದ್ದಾರೆ. ಪ್ರವಾಹ ಬಾಧಿತ ಜನರಿಗೆ ಅಗತ್ಯ ನೆರವು ನೀಡಲು ಅನುಕೂಲವಾಗುವಂತೆ ಪರಿಹಾರ ನೀಡಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ನಿನ್ನೆ ಕಲಬುರಗಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿ ಜಿಲ್ಲಾಧಿಕಾರಿಗಳಿಂದ ಹಾನಿಯ ಬಗ್ಗೆ ಮಾಹಿತಿ ಪಡೆಯಲಾಗಿದೆ. ಪ್ರವಾಹದಿಂದ ಹಾನಿಗೊಳಗಾದ ಮನೆಗಳಿಗೆ ತಕ್ಷಣ 10,000 ರೂಪಾಯಿ ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ಪ್ರವಾಹದಿಂದ ಎಷ್ಟು ಹಾನಿಯಾಗಿದೆ ಎನ್ನುವುದರ ಬಗ್ಗೆ ಸಮಗ್ರವಾಗಿ ಮಾಹಿತಿ ಪಡೆದು ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು. ಎನ್ಡಿಆರ್ಎಫ್ ಮಾರ್ಗಸೂಚಿ ಅನ್ವಯ ಮನೆ ಬೆಳೆ ಹಾನಿಯಾದ ರೈತರಿಗೆ ಪರಿಹಾರ ನೀಡಲಾಗುವುದು ಎಂದು ಅವರು ತಿಳಿಸಿದರು. ಆ ದಿಕ್ಕಿನಲ್ಲಿ ಇವತ್ತು ಸಚಿವ ಸಂಪುಟದಲ್ಲೂ ಚರ್ಚೆ ಮಾಡಿ ಹೆಚ್ಚಿನ ನೆರವನ್ನು ಕೊಟ್ಟು ಸಂಕಷ್ಟಗೊಳಗಾಗಿರುವಂಥ ರೈತರಿಗೆ ನೆರವು, ಮನೆ ಕಳ್ಕೊಂಡವರು ಮನೆ ಕಟ್ಟಿಕೊಡುವಂಥದ್ದು. ಈಗಾಗಲೇ ಒಂದೊಂದು ಕುಟುಂಬಕ್ಕೆ 10,000 ರೂಪಾಯಿ ಕೊಟ್ಟಾಗಿದೆ. ಮತ್ತು ಮನೆಯವ್ರಿಗೂ ಅವರಿಗೆ ಹಣವನ್ನು ಕೊಡೋಕ್ಕೆ ಶುರು ಮಾಡಿದ್ದೀವಿ. ಹಣಕಾಸಿನ ಯಾವುದೇ ತೊಂದರೆ ಇಲ್ಲ ಅವರಿಗೆ. ನಾವು ಯಾವ ರೀತಿ ಹಿಂದೆ ಈ ಥರ ಪ್ರವಾಹದಾಗ ಸವಲತ್ತನ್ನು ಕೊಟ್ಟಿದ್ದೋ ಅದೇ ರೀತಿ ಸವಲತ್ತು ಕೊಡ್ತೀವಿ. ಪಬ್ಲಿಕ್ ಅಫೇರ್ಸ್ ಫೋರಂ ಆಫ್ ಇಂಡಿಯಾ ಸಂಸ್ಥೆಯ 7ನೇ ರಾಷ್ಟ್ರೀಯ ಸಭೆಯನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಬೆಂಗಳೂರಿನಲ್ಲಿ ಇಂದು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್, ಇಲಾಖೆ ಪ್ರಧಾನ ಕಾರ್ಯದರ್ಶಿ ಗೌರವ್ ಗುಪ್ತಾ, ಪಿಎಎಫ್ಐ ಅಧ್ಯಕ್ಷ ಅಜಯ್ ಖನ್ನಾ, ಭಾರತ ಅಮೆರಿಕ ಬಿಸಿನೆಸ್ ಕೌನ್ಸಿಲ್ ಅಧ್ಯಕ್ಷ ನಿಶಾ ಬಿಸ್ವಾಲ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಯಡಿಯೂರಪ್ಪ, ಲಾಕ್ಡೌನ್ ನಡುವೆಯೂ ರಾಜ್ಯದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸಾಕಷ್ಟು ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಕೈಗಾರಿಕೆಗಳಿಗೆ ಪೂರಕ ವಾತಾವರಣ ನಿರ್ಮಿಸಲಾಗಿದೆ ಎಂದು ಹೇಳಿದರು. ಹೂಡಿಕೆದಾರರನ್ನು ಸೆಳೆಯಲು ಸರ್ಕಾರ ಮುಂದಾಗಿದೆ ಎಂದು ಹೇಳಿದ ಅವರು, ರಾಜ್ಯದಲ್ಲಿ ಜೈವಿಕ ತಂತ್ರಜ್ಞಾನ, ಆರೋಗ್ಯ ರಕ್ಷಣೆ, ಕೃಷಿ, ವಾಹನ ಮುಂತಾದ ಕ್ಷೇತ್ರಗಳನ್ನು ಉತ್ತೇಜಿಸಲು ಕ್ರಮ ಕೈಗೊಳ್ಳಲಾಗಿದೆ. ರಾಜ್ಯ ಸುಮಾರು $250 ಶತಕೋಟಿ ಆರ್ಥಿಕ ಉದ್ಯಮವಾಗಿ ಬೆಳೆಯುತ್ತಿದೆ ಎಂದು ಹೇಳಿದರು. ನವರಾತ್ರಿಯ ಪವಿತ್ರ ಮಹಾಷಷ್ಠಿಯ ದಿನವಾದ ಇಂದು ಕೋಲ್ಕತಾದಲ್ಲಿ ನಡೆದ ದುರ್ಗಾಪೂಜೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸಿದರು. ಈ ವಿಶೇಷ ದಿನದ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ತಿಳಿಸಿದ ಪ್ರಧಾನಿ, ದುರ್ಗಾಪೂಜೆಯು ದುಷ್ಟರನ್ನು ಮರ್ದನ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡುವ ಹಾಗೂ ಒಳ್ಳೆಯ ಗುಣಗಳಿಗೆ ಗೆಲುವನ್ನು ಪ್ರತಿಬಿಂಬಿಸುವ ಪವಿತ್ರ ಆಚರಣೆಯಾಗಿದೆ. ಬಂಗಾಳದ ಜನರಿಗೆ ದುರ್ಗಾಪೂಜೆ ಅತ್ಯಂತ ಶ್ರೇಷ್ಠ ಆಚರಣೆಯಾಗಿದೆ. ಈ ಹಬ್ಬ ಭಾರತದ ಏಕತೆ ಮತ್ತು ಶಕ್ತಿಯನ್ನು ಹಾಗೂ ಬಂಗಾಳದ ಸಂಪ್ರದಾಯಗಳು ಮತ್ತು ಸಂಸ್ಕೃತಿಯನ್ನು ಬಿಂಬಿಸುತ್ತದೆ ಎಂದರು. पवित्र षष्ठी के इस पुण्य अवसर पर मैं बंगाल की पवित्र पुण्य भूमि आज आदरपूर्वक नमन करता हूं. बंगाल की भूमि से निकले महान व्यक्तित्वों ने ಇಡೀ ರಾಜ್ಯದಲ್ಲಿ ಅಲ್ಲದೆ ಹೊರ ರಾಜ್ಯಗಳಲ್ಲೂ ದುರ್ಗಾಪೂಜೆಯನ್ನು ಆಚರಿಸಲಾಗುತ್ತದೆ. ಕೋವಿಡ್ನ ಈ ಸಮಯದಲ್ಲಿ ಎಲ್ಲರೂ ಮುನ್ನೆಚ್ಚರಿಕೆ ಪಾಲಿಸುವುದು ಅತ್ಯಗತ್ಯವಾಗಿದೆ. ಮುಖಗವಸು ಧರಿಸುವುದು, ವ್ಯಕ್ತಿಗತ ಅಂತರ ಕಾಪಾಡುವುದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಅಲ್ಲದೆ ಪರಿಸರಕ್ಕೆ ಧಕ್ಕೆಯಾಗದಂತೆ ಹಬ್ಬ ಆಚರಿಸಬೇಕು ಎಂದರು. अपने माथे से लगाकर जिन्होंने पूरी मानवता को दिशा दिखाई,
ಕೇಂದ್ರ ಸರ್ಕಾರದ ಅನೇಕ ಜನಪರ ಯೋಜನೆಗಳಿಂದ ಪಶ್ಚಿಮ ಬಂಗಾಳದಲ್ಲಿ ಜನರ ಜೀವನ ಮಟ್ಟ ಸುಧಾರಿಸುತ್ತಿದೆ. ಉಜ್ವಲ ಜನಧನ್ ಯೋಜನೆಗಳಿಂದ ಮಹಿಳೆಯರ ಸಬಲೀಕರಣ ಸಾಧ್ಯವಾಗಿದೆ. ರಾಜ್ಯದ ವೇಗದ ಪ್ರಗತಿಗೆ ಕೇಂದ್ರ ಸರ್ಕಾರ ಸತತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 30 ಲಕ್ಷ ಮನೆಗಳ ನಿರ್ಮಾಣ, 90 ಲಕ್ಷಕ್ಕೂ ಅಧಿಕ ಉಚಿತ ಅಡುಗೆ ಅನಿಲ ಸಂಪರ್ಕ ಒದಗಿಸಲಾಗಿದೆ ಎಂದರು. लेकिन भव्यता वही है, दिव्यता वही है. आयोजन भले ही सीमित है, लेकिन उत्सव का रंग, उल्लास, आनंद असीमित है. यही तो बंगाल की पहचान है, यही तो बंगाल की चेतना है, यही तो असली बंगाल है. मेरा आपसे ये आग्रह जरूर है कि मां दुर्गा के पूजा के साथ ही आप 2 गज की दूरी, मास्क पहनने और अन्य नियमों का पालन भी पूरी निष्ठा से करें. चाहे जन धन योजना के तहत 22 करोड़ महिलाओं के बैंक खाते खोलना हो, या फिर मुद्रा योजना के तहत करोड़ों महिलाओं को आसान ऋण देना, चाहे बेटी बचाओ बेटी पढ़ाओ अभियान हो, या फिर 3 तलाक के खिलाफ कानून, चाहे गर्भावस्था के दौरान मुफ्त चेकअप की सुविधा हो, या फिर पोषण अभियान, चाहे स्वच्छ भारत के तहत घरों में शौचालय का निर्माण हो, या फिर रसोई में धुएं से आजादी, चाहे नाइट शिफ्ट में काम करने के अधिकार हो, या फिर मैटरनिटी लीव को 12 हफ्ते से बढ़ाकर 26 हफ्ते करना, चाहे गहरी खदानों में भी काम करने की स्वीकृति हो, या फिर सेना में परमानेंट कमीशन, देश की नारी शक्ति को सशक्त करने के लिए निरंतर काम किया जा रहा है. महिलाओं की सुरक्षा को लेकर भी सरकार सजग है. ರಾಜ್ಯದಲ್ಲಿ ನಡೆಯಲಿರುವ ವಿಧಾನ ಪರಿಷತ್ತಿನ ಎಲ್ಲ ಸ್ಥಾನಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಬೆಂಗಳೂರಿನಲ್ಲಿ ಇಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ, ರಾಜಕೀಯ, ಆರ್ಥಿಕ ಕ್ಷೇತ್ರ ಸೇರಿದಂತೆ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಗೆ ಶಿಕ್ಷಣ ಮುಖ್ಯ ಎನ್ನುವುದನ್ನು ಮನಗಂಡಿರುವ ಸರ್ಕಾರ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ನೂತನ ರಾಷ್ಟೀಯ ಶಿಕ್ಷಣ ನೀತಿಗೆ ಪೂರಕವಾಗಿ ರಾಜ್ಯದಲ್ಲೂ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ಹ್ಯಾಟ್ರಿಕ್ ಕೊಡ್ತಿದ್ದಾರೆ. ಈಗ 4 ಹೊಡಿಲಿಕ್ಕೆ ರೆಡಿ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಶಿಕ್ಷಕರ ಕ್ಷೇತ್ರದಲ್ಲಿ ಶಿಕ್ಷಕರ ವಿಶ್ವಾಸ, ನಂಬಿಕೆಯನ್ನ ಇದಕ್ಕೂ ನಾವು ನಂಬಿಕೆ ಬೆಳೆಸ್ಕೊಳ್ಳೋದು ಬಹಳ ದೊಡ್ಡ ಸವಾಲು. ಸನ್ಮಾನ್ಯ ಪುಟ್ಟಣ್ಣ ಅವರು ಶಿಕ್ಷಕರ ವಿಶ್ವಾಸವನ್ನ ಗಳಿಸಿಕೊಂಡು ಅವರ ವಿಶ್ವಾಸದ ಮೂಲಕ ಸತತವಾಗಿ ಆಯ್ಕೆಯಾಗಿ ಬಂದಿದ್ದಾರೆ. ಇದೇ ದಾರಿಯಲ್ಲೂ ಇನ್ನೂ ಮುಂದೆ ಸಾಗಿ 4ನೇ ಬಾರಿನೂ ಜೆಬಿಎಲ್ ಒಂದು ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನಮಗೆಲ್ಲ ಇದೆ. ನವೆಂಬರ್ 3ರಂದು ನಡೆಯಲಿರುವ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಹಿರಿಯ ನಾಯಕರು ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದರು. ಈ ವೇಳೆ ಶಿವಕುಮಾರ್ ರಾಜ್ಯದಲ್ಲಿ ಕೊರೋನಾ ಸೋಂಕು ನಿರ್ವಹಣೆ ಮಾಡುವಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು. ಸೋಂಕಿತರಿಗೆ ಸೂಕ್ತ ಚಿಕಿತ್ಸೆ ಸೇರಿದಂತೆ ಅಗತ್ಯ ಮೂಲಸೌಕರ್ಯ ಒದಗಿಸಿಲ್ಲ ಎಂದು ರಾಜೀನಾಮೆ ಕೊಡ್ಬೇಕಾದ್ರೆ ನಿಮ್ನೇನಾದ್ರು ಕೇಳಿದ್ರಾ? ಓಲೆ ದುಡ್ಡು ಇಸ್ಕೊಂಡಲ್ಲ ಏನಾರು ಹಂಚಿದಾರಾ? ಏನಿಲ್ಲ. ಆಯ್ತು, ನಮ್ ಸರ್ಕಾರ ಇತ್ತು, ನಮ್ ಸರ್ಕಾರದ ಹೆಸರಲ್ಲಿ ನಾವು ಬೇಕಾದ ಸಹಾಯ ಮಾಡ್ತಾ ಇದ್ದೋ. ಸುರೇಶ್ ಮಗ ನೋಡಿ ಕಾಂಗ್ರೆಸ್ ಎಂಎಲ್ಎ ಇದ್ದಾರೆ ಅಂತೇಳಿ ಮಗ ನೋಡಿ ನಾವು ಮಾಡ್ತಾ ಇದ್ದೋ. ಈಗ ಬಿಜೆಪಿಗೆ ಹೋದವರು ಕೊರೋನಾ ಬಂತು, ಮೋದಿ ಅವರು ಯಡಿಯೂರಪ್ಪನವರು ಇಬ್ರು ಸೇರಿ ಎಲ್ಲ 4 ಗಂಟೆ ಎಲ್ಲ ಅಂಗಡಿಗಳನ್ನೆಲ್ಲ ಮುಚ್ಚಿಬಿಡಿ ಅಂತ ಹೇಳಿದ್ರು. ನಿಜ ತಾನೇ?
ದೀಪ 4 ದಿನದಲ್ಲಿ ದೀಪ ಹಾಕಿ ಅಂತ ಹೇಳಿದ್ರು. ನಿಜ ತಾನೇ? ಯಾರಿಗೂ ಈ ಭಾಗದಲ್ಲಿರೋರು ಎಲ್ಲ ಗಂಡಸರಿಗೆ ಹೆಂಗಸರಿಗೆ ಏನು ಕೆಲಸ ಇರಲಿಲ್ಲ. ನಿಜ ತಾನೇ? ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಹಣ ಘೋಷಣೆ ಮಾಡಿದ್ರು. ತುಮಕೂರು ಜಿಲ್ಲೆಯ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಪರವಾಗಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರು ಪ್ರಚಾರ ನಡೆಸಿದರು. ಬರಗೂರು ಸೇರಿದಂತೆ ಕ್ಷೇತ್ರದ ಹಲವು ಕಡೆ ಅಭ್ಯರ್ಥಿಯೊಂದಿಗೆ ಪ್ರಚಾರದಲ್ಲಿ ಪಾಲ್ಗೊಂಡ ದೇವೇಗೌಡ ಅವರು ಕ್ಷೇತ್ರದಲ್ಲಿ ಶಾಸಕರಾಗಿದ್ದ ಬಿ ಸತ್ಯನಾರಾಯಣ ಅವರು ಪ್ರಾಮಾಣಿಕ ಮತ್ತು ರೈತಪರ ಹೋರಾಟಗಾರರಾಗಿದ್ದರು. ಶಿರಾ ತಾಲೂಕಿಗೆ ಅವರ ಕೊಡುಗೆ ಅಪಾರ ಎಂದರು. 2 ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷವನ್ನು ಮಣಿಸಲು ಪ್ರಯತ್ನಿಸುತ್ತಿದ್ದಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಜನ ಅವಕಾಶ ಮಾಡಿಕೊಡುವುದಿಲ್ಲ ಎಂಬ ನಂಬಿಕೆಯಿದೆ ಎಂದು ಹೇಳಿದ ಅವರು, ಪಕ್ಕದ ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ತಮಿಳುನಾಡಿನಲ್ಲಿ ಅಲ್ಲಿನ ಪ್ರಾದೇಶಿಕ ಪಕ್ಷಗಳ ಜೊತೆ ಆ ರಾಜ್ಯದ ಜನರು ನಿಂತಿದ್ದಾರೆ. ಅದೇ ರೀತಿ ರಾಜ್ಯದಲ್ಲೂ ಪ್ರಾದೇಶಿಕ ಪಕ್ಷದ ಜೊತೆ ಇರಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಶಾಸಕಾಂಗ ಪಕ್ಷದ ನಾಯಕ ಎಚ್ಡಿ ಕುಮಾರಸ್ವಾಮಿ, ತಾವು ಅಧಿಕಾರದಲ್ಲಿದ್ದ ಸಮಯದಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ದಾಗಿ ಅವರು ಹೇಳಿದರು. ಅವರೇ ಒಂದು ಕಡೆ ಹಣದ ಆಮಿಷಗಳನ್ನು ಒಡ್ಡಿ ನಿಮ್ಮನ್ನ ಖರೀದಿ ಮಾಡ್ತೀವಿ ಅಂತಕ್ಕಂಥ ಆ ಒತ್ತಡ ಸ್ಥಳದಲ್ಲಿ ಇವತ್ತು ನಿಮ್ಮ ಹಳ್ಳಿಗಳಿಗೆ ಬರಲಿಕ್ಕೆ ಹೊರಟಿದ್ದಾರೆ. ಮುಖ್ಯಮಂತ್ರಿಗಳ ಪುತ್ರನೇ ಇವತ್ತು ಈ ರೀತಿಯ ಒಂದು ಒತ್ತಡದಲ್ಲಿ ಬಂದಿದ್ದಾರೆ. ಇವತ್ತು ಈ ಚುನಾವಣೆಯಲ್ಲಿ ಹಣಬಲಕ್ಕಿಂತ ಜನಬಲ ದೊಡ್ಡದು ಅಂತಕ್ಕಂಥದ್ದನ್ನ ಪೊಲೀಸ್ ಸಂಸ್ಮರಣಾ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಹಮ್ಮಿಕೊಂಡಿದ್ದ ಸ್ಮರಣಾಂಜಲಿ ಪೊಲೀಸ್ ಅಮರ ವೀರರ ಛಾಯಾಚಿತ್ರ ಪ್ರದರ್ಶನವನ್ನು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಉದ್ಘಾಟಿಸಿ ವೀಕ್ಷಿಸಿದರು. ಈ ವೇಳೆ ಕೈಪಿಡಿ ಬಿಡುಗಡೆ ಮಾಡಿದರು. ಚಿತ್ರಕಲಾ ಪರಿಷತ್ ಅಧ್ಯಕ್ಷ ಬಿಎಲ್ ಶಂಕರ್, ಗೃಹ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್, ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ನಂತರ ಬಸವರಾಜ ಬೊಮ್ಮಾಯಿ, ಕೋವಿಡ್-19ನಿಂದಾಗಿ ಪ್ರಾಣ ಕಳೆದುಕೊಳ್ಳುವ ಭೀತಿಯ ನಡುವೆಯೂ ಪ್ರಾಣದ ಹಂಗು ತೊರೆದು ಹೋರಾಡಿದ ಕೀರ್ತಿ ಮತ್ತು ನಿಜವಾದ ಕೊರೋನಾ ಸೇನಾನಿಗಳು ಎಂದರೆ ಅದು ಪೊಲೀಸರು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪೊಲೀಸರ ಕಾರ್ಯವ್ಯಾಪ್ತಿ ಬದಲಾಗುತ್ತಿರುವ ಜೀವನ ಕ್ರಮಕ್ಕನುಗುಣವಾಗಿ ಹೆಚ್ಚಾಗುತ್ತಿದೆ. ಹೊಸ ತಂತ್ರಜ್ಞಾನದ ಕಲಿಕೆ ಅವಶ್ಯಕವಾಗಿದ್ದು, ಇದಕ್ಕಾಗಿ ವಿಶೇಷ ತರಬೇತಿ ಆಯೋಜಿಸಲಾಗುವುದು ಎಂದರು. ಪೊಲೀಸರ ಸುರಕ್ಷತೆ, ಜೀವ ಮತ್ತು ಜೀವನ ಕಟ್ಟಿಕೊಡುವುದು ಸರ್ಕಾರದ ಜವಾಬ್ದಾರಿ. ಪೊಲೀಸರ ಆರೋಗ್ಯ ಕಾಪಾಡುವ ಉದ್ದೇಶದಿಂದ ಹೊಸ ಯೋಜನೆಯನ್ನು ರೂಪಿಸಲಾಗುತ್ತಿದೆ ಎಂದು ಹೇಳಿದರು. ಚಿತ್ರಕಲಾ ಪರಿಷತ್ಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಆದರೆ ಯಾವುದನ್ನು ಮೆಚ್ಚಿದೆ ಅವರು ಚಿರಸ್ಮರಣೀಯಾಗಿದ್ದಾರೆ, ಚಿರಸ್ಥಾಯಿಯಾಗಿದ್ದಾರೆ. ಸದಾಕಾಲ ಅವ್ರು ನೆನಪಿಡುವಂಥ ಕೆಲಸವೂ ಕೂಡ ಆಗಬೇಕು. ಹೆಂಗೆ ವಾರ್ ಮೆಮೋರಿಯಲ್ ಆಗುತ್ತೆ, ಹಾಗೆ ಕೋವಿಡ್ ವಾರಿಯರ್ ಮೆಮೋರಿಯಲನ್ನು ನಮ್ಮ ಇಲಾಖೆಯಲ್ಲಿ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಒಂದು ದೊಡ್ಡ ಎಲ್ಲರಿಗೂ ಗೊತ್ತಿದೆ, ಇದು ಒಂದು ವಿಶೇಷ ಒಂದು ಸಮಯ. ಈ ಮಧ್ಯೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಮುಂಬರುವ ಉತ್ಸವ ಹಬ್ಬಗಳ ಸಂದರ್ಭದಲ್ಲಿ ಸಾರ್ವಜನಿಕರು ಕೊರೋನಾ ಸೋಂಕು ತಡೆಗಟ್ಟಲು ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ತಮ್ಮ ಹಾಗೂ ಕುಟುಂಬವನ್ನು ಸೋಂಕಿನಿಂದ ಕಾಪಾಡಲು ಮಾಸ್ಕ್ ಧರಿಸುವುದು ಸೇರಿದಂತೆ ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಇಡೀ ಕುಟುಂಬಕ್ಕೆ ಎಲ್ಲರಿಗೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಅದರಿಂದ ಸಂಭ್ರಮವನ್ನು ಆಚರಿಸುವಾಗ, ಹಬ್ಬಗಳನ್ನು ಆಚರಿಸುವಾಗ ಜನ ಮುಂಜಾಗ್ರತೆ ಮೊದಲನೇ ಆದ್ಯತೆ. ವಿವಿಧ ಪ್ರಕರಣಗಳಲ್ಲಿ ಅನ್ಯಾಯಕ್ಕೆ ಒಳಗಾದ ಮಹಿಳೆಯರಿಗೆ ನ್ಯಾಯ ಕೊಡಿಸಲು ಸರ್ಕಾರದ ಇಲಾಖೆಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಎಂದು ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಶ್ಯಾಮಲಾ ಕುಂದರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂತ್ರಸ್ತ ಮಹಿಳೆಯರಿಗೆ ಸಕಾಲದಲ್ಲಿ ನ್ಯಾಯ ಒದಗಿಸಿಕೊಡಬೇಕಿರುವುದು ನಮ್ಮ ಕರ್ತವ್ಯ. ಸೈಬರ್ ಕ್ರೈಂ ಮತ್ತು ಮಹಿಳಾ ಹಕ್ಕುಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು.
ಸಮಸ್ಯೆಗೆ ಒಳಗಾಗಿರ್ತಾರೆ. ಆದ್ರೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುವಷ್ಟು ಕೆಲವರು ಏನ್ ಮಾಡ್ತಾರೆ, ಆ ಸಮಸ್ಯೆ ತನ್ನಲ್ಲೇ ಇಟ್ಕೊಂಡು ಕೊರಗಿಕೊಂಡು ಕೊನೆಯವರೆಗೆ ತನ್ನಲ್ಲೇ ಇಟ್ಕೊಳ್ತಾರೆ. ಆದ್ರೆ ಕೆಲವು ಮಹಿಳೆಯರು ತಮಗೆ ಇರುವಂತಹ ಕಾನೂನುಗಳಿದೆ, ಮಹಿಳೆಯರಿಗೆ ಇರುವಂತಹ ಕಾನೂನುಗಳನ್ನು ನಾವು ಬಳಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ನವರ ವರ್ತನೆ ಕೂಡ ಅವರಿಗೆ ಆ ಸಂದರ್ಭದಲ್ಲಿ ಯಾವ ರೀತಿ ಕೊಡಬೇಕು ಅದನ್ನು ನಾನು ಹೇಳಿದೆ. ಇನ್ನೊಂದು, ಈ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ನಮ್ಮ ಹೆಣ್ಣು ಮಕ್ಕಳಿಗೆ ಸೈಬರ್ ಕ್ರೈಮ್ ಮತ್ತು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕೆ, ತನ್ನ ಆತ್ಮರಕ್ಷಣೆಗೆ ಯಾವೆಲ್ಲ ಕಾನೂನು ಮತ್ತು ಸಲಹೆಗಳಿದೆ ಅದನ್ನು ಯಾವ ರೀತಿ ಬಳಸಿಕೊಳ್ಬೇಕು ಅನ್ನುವಂತಹ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮವನ್ನು ಹಾಕಿಕೊಳ್ಳುವಂತೆ ಕೂಡ ನಾವು ತಿಳಿಸಿದ್ದೇವೆ. ಮೆಲಾಥಿಯನ್ ಉತ್ಪಾದನೆ ಅಧಿಕಗೊಳಿಸುವ ಮೂಲಕ ಸಾಧನೆ ಮಾಡಿರುವ ಸಾರ್ವಜನಿಕ ವಲಯದ ಎಚ್ಐಎಲ್ ಸಂಸ್ಥೆಯ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಯನ್ನು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಅಭಿನಂದಿಸಿದ್ದಾರೆ. ರಾಸಾಯನಿಕ ಮತ್ತು ಪೆಟ್ರೋಕೆಮಿಕಲ್ಸ್ ಅಧೀನಕ್ಕೆ ಒಳಪಟ್ಟಿರುವ ಎಚ್ಐಎಲ್ ಪ್ರಸಕ್ತ ಸಾಲಿನ ಮೊದಲ 2 ತ್ರೈಮಾಸಿಕಗಳಲ್ಲಿ ಹಿಂದೆಂದಿಗಿಂತಲೂ ಅಧಿಕ ಪ್ರಮಾಣದ ಮೆಲಾಥಿಯನ್ ಕ್ರಿಮಿನಾಶಕ ಉತ್ಪಾದಿಸಿ ದಾಖಲೆ ನಿರ್ಮಿಸಿದೆ. ಹಣ್ಣು, ತರಕಾರಿ ಸೇರಿದಂತೆ ವಿವಿಧ ಕೃಷಿ ಬೆಳೆಗಳಿಗೆ ಮಿಡತೆ ಸೇರಿದಂತೆ ವಿವಿಧ ಕೀಟ ಬಾಧೆಗಳನ್ನು ನಿಯಂತ್ರಿಸಲು ಆರ್ಗ್ಯಾನೋ ಫಾಸ್ಫರಸ್ ರಾಸಾಯನಿಕ ಆಧಾರಿತ ಮೆಲಾಥಿಯನ್ ಕ್ರಿಮಿನಾಶಕವನ್ನು ಕೃಷಿ ವಲಯದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಕೋವಿಡ್-19 ನಿರ್ಬಂಧಗಳ ಹೊರತಾಗಿಯೂ ಎಚ್ಎಎಲ್ ಪ್ರಸಕ್ತ ಸಾಲಿನ ಮೊದಲ 6 ತಿಂಗಳಲ್ಲಿ 530.10 ಮೆಟ್ರಿಕ್ ಟನ್ ಮೆಲಾಥಿಯನ್ ಟೆಕ್ನಿಕಲ್ ಕ್ರಿಮಿನಾಶಕ ಉತ್ಪಾದಿಸಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಶೇಕಡಾ 41ರಷ್ಟು ವೃದ್ಧಿ ದಾಖಲಿಸಿದೆ. ದೇಶೀಯ ನಿರ್ಮಿತ ಜಲಾಂತರ್ಗಾಮಿ ವಿರೋಧಿ ಯುದ್ಧ ನೌಕೆ ಐಎನ್ಎಸ್ ಕವರಟ್ಟಿಯನ್ನು ಇಂದು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಗಿದೆ. ವಿಶಾಖಪಟ್ಟಣಂನ ನೌಕಾನೆಲೆಯಲ್ಲಿ ಐಎನ್ಎಸ್ ಕವರಟ್ಟಿಯನ್ನು ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಮುಕುಂದ್ ನರವಣೆ ಇಂದು ದೇಶಕ್ಕೆ ಸಮರ್ಪಿಸಿದರು. ದೇಶೀಯ ನಿರ್ಮಿತ ಐಎನ್ಎಸ್ ಕವರಟ್ಟಿಯನ್ನು ಭಾರತೀಯ ನೌಕಾಪಡೆಯ ನೌಕಾ ವಿನ್ಯಾಸ ನಿರ್ದೇಶನಾಲಯ ವಿನ್ಯಾಸಗೊಳಿಸಿದ್ದು, ಕೋಲ್ಕತಾದ ಗಾರ್ಡನ್ ರೀಚ್ ಹಡಗು ನಿರ್ಮಾಣ ಮತ್ತು ಎಂಜಿನಿಯರ್ಗಳ ಸಂಸ್ಥೆ ಇದನ್ನು ನಿರ್ಮಿಸಿದೆ. ಈ ಮೂಲಕ ಆತ್ಮನಿರ್ಭರ್ ಭಾರತ ಅಭಿಯಾನಕ್ಕೆ ನೌಕಾಪಡೆ ತನ್ನದೇ ಆದ ಕೊಡುಗೆ ನೀಡಿದೆ. ಸಮುದ್ರದಲ್ಲಿ ಕಾರ್ಯಾಚರಣೆ ನಡೆಸುವ ಎಲ್ಲ ಮಾನದಂಡಗಳನ್ನು ಈ ನೌಕೆ ಪೂರೈಸಿದೆ. ಎಂಎಂ ನರವಣೆ ಭಾರತೀಯ ಸಾಗರ ರಕ್ಷಣೆಯ ಗುರಿಗಳನ್ನು ತಲುಪಲು ಐಎನ್ಎಸ್ ಕವರಟ್ಟಿ ನೌಕೆ ಮಹತ್ವದ್ದಾಗಲಿದೆ. ಅಲ್ಲದೆ ಭಾರತೀಯ ನೌಕಾಪಡೆಯ ಸಾಮರ್ಥ್ಯವೂ ಹೆಚ್ಚಾಗಲಿದೆ ಎಂದರು. The commissioning of INS Kavaratti therefore marks yet another significant step in securing our country's maritime goals and reaffirms the country's status as a leader. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಹರ್ಷವರ್ಧನ್ ಅವರು ಇಂದು ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದರು. ಪ್ರತಿಯೊಂದು ರಾಜ್ಯದಲ್ಲೂ ಮುಂದಿನ 2 ತಿಂಗಳಲ್ಲಿ ವಿಜ್ಞಾನ ಪ್ರಯೋಗಾಲಯಗಳಿಗೆ ಭೇಟಿ ನೀಡಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಂಶೋಧನೆ ಮತ್ತು ಅನ್ವೇಷಣೆಗಳನ್ನು ತಿಳಿಯಲು ಗುರಿಯನ್ನು ಹಾಕಿಕೊಳ್ಳಬೇಕು. ಅನೇಕ ಕಡೆ ಸಂಶೋಧನೆ ಮತ್ತು ಅನ್ವೇಷಣೆಗಳು ನಡೆಯುತ್ತಿವೆ. ಉದಾಹರಣೆಗೆ ಅಹಮದಾಬಾದ್ನ ರಾಷ್ಟ್ರೀಯ ಆವಿಷ್ಕಾರ ಪ್ರತಿಷ್ಠಾನ 2 ಲಕ್ಷಕ್ಕೂ ಹೆಚ್ಚು ಸಂಶೋಧನೆ ಮತ್ತು ಆವಿಷ್ಕಾರಗಳನ್ನು ಒಳಗೊಂಡಿದೆ. ಇವುಗಳಿಂದ ರೈತರು, ಕಾರ್ಮಿಕರು, ಮಹಿಳೆಯರು, ಬಡವರ ಉನ್ನತೀಕರಣಕ್ಕೆ ಅಗತ್ಯವಿರುವ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಬಹುದಾಗಿದೆ ಎಂದರು. Make a humble beginning by visiting every science laboratory, whether it belongs to your state or the central government in your own state. And then you will yourself feel the difference. Somebody mentioned about the National Innovation Foundation in Ahmedabad. If you go there, you will find there's over 2 lakh innovations made by our own people. Many of the technologies are solving every bit of problem for the farmers, for the laborers, for the poor, for the women. They are already discovered. ಬಿಹಾರ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ತನ್ನ ಪ್ರಣಾಳಿಕೆಯನ್ನು ಇಂದು ಬಿಡುಗಡೆ ಮಾಡಿದ್ದು, ಇದರಲ್ಲಿ ರಾಜ್ಯದ ಎಲ್ಲರಿಗೂ ಉಚಿತ ಕೋವಿಡ್ ಲಸಿಕೆ ವಿತರಿಸುವ ಭರವಸೆ ನೀಡಲಾಗಿದೆ. ಪಾಟ್ನಾದಲ್ಲಿ ಬಿಜೆಪಿ ನಾಯಕಿ ಹಾಗೂ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಂಕಲ್ಪ ಪತ್ರ ಬಿಡುಗಡೆ ಮಾಡಿದರು. ಇದರಲ್ಲಿ 19 ಲಕ್ಷ ಹೊಸ ಉದ್ಯೋಗ, ದರ್ವಾಂಗ್ನಲ್ಲಿ ಹೊಸ ವೈದ್ಯಕೀಯ ಕಾಲೇಜು,
3 ಲಕ್ಷ ಹೊಸ ಶಿಕ್ಷಕರ ನೇಮಕ ಹಾಗೂ 2020 ವೇಳೆಗೆ 30 ಲಕ್ಷ ಹೊಸ ಮನೆಗಳ ನಿರ್ಮಾಣದ ಭರವಸೆ ನೀಡಲಾಗಿದೆ. ನಿರ್ಮಲಾ ಸೀತಾರಾಮನ್ ಬಿಹಾರದ ಜನತೆ ರಾಜಕೀಯ ಸೂಕ್ಷ್ಮತೆ ಮತ್ತು ಎಲ್ಲ ವಿಷಯಗಳನ್ನು ತಿಳಿದವರಾಗಿದ್ದಾರೆ. ರಾಜಕೀಯ ಪಕ್ಷಗಳು ನೀಡುವ ಭರವಸೆಗಳ ಬಗ್ಗೆ ಎಚ್ಚರದಿಂದಿರುತ್ತಾರೆ. ಬಿಜೆಪಿ ತಾನು ನೀಡಿದ ಭರವಸೆಗಳನ್ನು ಈಡೇರಿಸಲು ಸಂಪೂರ್ಣ ಬದ್ಧವಾಗಿದೆ. ಈ ಕುರಿತ ಪ್ರಶ್ನೆಗಳಿಗೆ ಉತ್ತರಿಸಲು ಪಕ್ಷ ಸಿದ್ಧವಿದೆ ಎಂದರು. गरीब महिला के लिए गैस सिलेंडर का सप्लाई हो, रसोई का गैस का, और हर भारतीय नागरिक को फाइनेंशियल इंक्लूजन के नाम पर बैंक अकाउंट दिलवाना हो, ये सब प्रधानमंत्री नरेंद्र मोदी जी ने प्रॉमिस करके उसको इंप्लीमेंट भी कर दिखाया. is underway today. ಎನ್ಡಿಎ ಒಕ್ಕೂಟದ ಮೈತ್ರಿ ಪಕ್ಷವಾದ ಜೆಡಿಯು ಪ್ರಣಾಳಿಕೆಯನ್ನು ಸಹ ಪಾಟ್ನಾದಲ್ಲಿಂದು ಬಿಡುಗಡೆ ಮಾಡಲಾಯಿತು. ಪಕ್ಷದ ಹಿರಿಯ ಮುಖಂಡ ವಶಿಷ್ಠ ನಾರಾಯಣ ಸಿಂಗ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ನಡುವೆ ಬಿಹಾರ ವಿಧಾನ ಪರಿಷತ್ತಿನ ಶಿಕ್ಷಕರು ಮತ್ತು ಪದವೀಧರರ ತಲಾ 4 ಕ್ಷೇತ್ರಗಳಿಗೆ ಇಂದು ಬಿಗಿ ಭದ್ರತೆ ನಡುವೆ ಮತದಾನ ನಡೆಯಿತು. ಮತದಾನದ ವೇಳೆ ಕೋವಿಡ್ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗಿತ್ತು. ಏತನ್ಮಧ್ಯೆ ವಿವಿಧ ರಾಜಕೀಯ ಪಕ್ಷಗಳಿಂದ ವಿಧಾನಸಭಾ ಚುನಾವಣಾ ಪ್ರಚಾರ ತೀವ್ರಗೊಂಡಿದೆ. ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ನಿತ್ಯಾನಂದ ರೈ ಹಾಗೂ ಬಿಜೆಪಿ ಮುಖಂಡ ದೇವೇಂದ್ರ ಫಡ್ನವೀಸ್ ವಿವಿಧೆಡೆ ಚುನಾವಣಾ ಪ್ರಚಾರ ಸಭೆಗಳನ್ನು ನಡೆಸಿದರು. ಎನ್ಡಿಎ ಪರವಾಗಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹಾಗೂ ಆರ್ಜೆಡಿ ಮುಖಂಡ ತೇಜಸ್ವಿ ಯಾದವ್ ಸಹ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಭಾಗಿಯಾಗಿದ್ದರು. ಹಡಗು ನಿರ್ಮಾಣ ಉದ್ಯಮ ಬೆಳವಣಿಗೆಗೆ ಸರ್ಕಾರ ವಿಶೇಷ ಆದ್ಯತೆ ನೀಡಿದೆ ಎಂದು ಕೇಂದ್ರ ಹಡಗು ಮತ್ತು ಬಂದರು ಖಾತೆ ರಾಜ್ಯ ಸಚಿವ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಅವರು, ವಿಶ್ವದ ಹಡಗು ನಿರ್ಮಾಣ ಉದ್ಯಮದಲ್ಲಿ ಭಾರತದ ಪಾಲು ಕೇವಲ 1% ಹಡಗು ನಿರ್ಮಾಣ ಉದ್ಯಮ ಅಪಾರ ಸಂಖ್ಯೆಯ ಕಾರ್ಮಿಕರು, ತಂತ್ರಜ್ಞರು ಮತ್ತು ಎಂಜಿನಿಯರುಗಳಿಗೆ ಉದ್ಯೋಗ ಒದಗಿಸಿಕೊಡಲಿದೆ. ಈ ನಿಟ್ಟಿನಲ್ಲಿ ಭಾರತದಲ್ಲಿ ಹಡಗು ನಿರ್ಮಾಣದಲ್ಲಿ ತೊಡಗುವ ಕಂಪನಿಗಳಿಗೆ ಉತ್ತೇಜಿಸಲಾಗುತ್ತಿದೆ. ಈ ಮೂಲಕ ಆತ್ಮನಿರ್ಭರ ಭಾರತ ಅಭಿಯಾನದಲ್ಲಿ ಹಡಗು ನಿರ್ಮಾಣ ತನ್ನದೇ ಕೊಡುಗೆ ನೀಡಲಿದೆ ಎಂದರು. और आगे बढ़ाने के लिए शिप बिल्डिंग को प्रोत्साहित करने के लिए हमने 20% शिप बिल्डिंग में सब्सिडी अनाउंस किया है. उसके अलावा हम फर्स्ट रिफ्यूजल में भी शिप बिल्डिंग को प्रायोरिटी दे रहे हैं. इससे शिप बिल्डिंग इंडस्ट्रीज, मुझे विश्वास है कि आगे बढ़ेगी और इंडिया का शेयर बढ़ेगा. ದೇಶದಲ್ಲಿ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಹಲವು ತೊಂದರೆಗಳು ಎದುರಾದರೂ ಕೆಲವರು ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ಳುವ ಮೂಲಕ ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿದ್ದಾರೆ. ಅಂಥವರ ಸಾಲಿಗೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕಡ್ತಲ ಗ್ರಾಮ ಕೊರಗ ಜನರ ಜೀವನ ಶೈಲಿ ಒಂದು ಉತ್ತಮ ನಿದರ್ಶನವಾಗಿದೆ. ಈ ಕುರಿತು ಒಂದು ವರದಿ. ಕಳೆದ ಕೆಲ ತಿಂಗಳಿಂದ ದೇಶದಲ್ಲಿ ಎದುರಾಗಿರುವ ಕೊರೋನಾ ಸಂದಿಗ್ಧ ಸ್ಥಿತಿ ಜನರ ಜೀವನ ಶೈಲಿಯನ್ನೇ ಬದಲಾಯಿಸಿದೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ದೈವಾರಾಧನೆಗೆ ಹಿಂದಿನಿಂದಲೂ ಪ್ರಸಿದ್ಧ ಪಡೆದ ಜಿಲ್ಲೆಗಳು. ಇಲ್ಲಿನ ದೇವಸ್ಥಾನ ಹಾಗೂ ದೈವಾರಾಧನೆಯಲ್ಲಿ ಜಾತ್ರೆ, ಉತ್ಸವ, ನೇಮ, ಕೋಲ ಸೇರಿದಂತೆ ತುಳುನಾಡಿನ ಜಾನಪದ ಸಂಪ್ರದಾಯ ಶೈಲಿಯ ಪ್ರತಿಯೊಂದು ಪದ್ಧತಿಯಲ್ಲಿ ಸಮಾಜದ ಎಲ್ಲಾ ವರ್ಗದ ಜನರು ತೊಡಗಿಕೊಳ್ಳುತ್ತಾರೆ. ಆಯಾ ಸಮುದಾಯಗಳು ತಮ್ಮ ಸಾಂಪ್ರದಾಯಿಕ ಸೇವೆಯನ್ನು ಇಂದು ಕೂಡ ಮುಂದುವರಿಸಿವೆ. ಕಾರ್ಕಳ ತಾಲೂಕಿನ ಕಡ್ತಲ ಗ್ರಾಮದ ಕೊರಗ ಕುಟುಂಬ ಇದೀಗ ತಮ್ಮ ಕಸುಬಿಗೆ ಮರಳುವ ಮೂಲಕ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವ ಯತ್ನದಲ್ಲಿ ನಿರತವಾಗಿವೆ. ಸುಮಾರು 3 ರಿಂದ 4 ಕಿಲೋಮೀಟರ್ ದೂರದ ಕಾಡಿನಿಂದ ಬಿದಿರು, ಬೇರು, ಬೆತ್ತ ಇತ್ಯಾದಿ ಕಚ್ಚಾ ವಸ್ತುಗಳನ್ನು ತರುವ ಈ ಕುಟುಂಬದ ಸದಸ್ಯರು ತಮ್ಮ ಕಲಾ ನೈಪುಣ್ಯತೆಯಿಂದ ವಿವಿಧ ಬಗೆಯ ಕೃಷಿ ಪರಿಕರಗಳನ್ನು ತಯಾರಿಸುವ ಮೂಲಕ ಆದಾಯ ಗಳಿಸುತ್ತಿದ್ದಾರೆ. ಈ ಮೂಲಕ ಲಾಕ್ಡೌನ್ ಸಂಕಷ್ಟದಿಂದ ಹೊರಬಂದು ಸ್ಥಳೀಯ ಕಸುಬನ್ನು ಕೈಗೊಳ್ಳುವುದರೊಂದಿಗೆ ಅಳಿವಿನಂಚಿನಲ್ಲಿರುವ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸುತ್ತಿದ್ದಾರೆ. ಜೊತೆಗೆ ಇದು ಪ್ರಧಾನಿಯವರ ವೋಕಲ್ ಫಾರ್ ಲೋಕಲ್ ಕರೆಗೆ ಪೂರಕವಾಗಿದೆ. ಕೊರಗ ಸಮುದಾಯದ ಮುಖ್ಯಸ್ಥ ಬಾಬು ಕೊರಗ, ಡೋಲು ಬಡಿಯುವುದು ಮತ್ತು ಬುಟ್ಟಿ ನೇಯುವುದು ನಮ್ಮ ಸಾಂಪ್ರದಾಯಿಕ ಕಾಯಕವಾಗಿದೆ. ಕೊರೋನಾ ಸಂದಿಗ್ಧ ಸ್ಥಿತಿಯಲ್ಲಿ ನಮ್ಮ ಪರಂಪರಾಗತ ಕಾಯಕಕ್ಕೆ ಮರಳಿದ್ದೇವೆ. ಇದರಿಂದ ಉತ್ತಮ ಆದಾಯ ಬರುತ್ತಿದ್ದು ಜೀವನ ನಿರ್ವಹಣೆ ಸುಲಭವಾಗಿದೆ ಎಂದರು. ನಾವು ಡೋಲ್ ಬತ್ತೊಂದಿತ್ತ ಡೋಲ್ ಬತ್ತನ ಪೂರ ಕೈದ ಇರ್ಬೇಕು ಎಂಗಲ್ ಎಂಕಲ ಸಂಘದ ನೆಟ್ಟು
ಪೂರ್ದು ಕಂಪ್ಲೇಂಟ್ ಮತ್ತು ಪೂರ ಆದು ಕೊರೋನಾ ಬತ್ತದು ಎಂಕೆಲ್ಲ ದೇವಸ್ಥಾನ ಆಡು ಪೂರ ಕೈದಾದು ಬೊಕ್ಕ ಗೋಲ್ ಕೈದಾಯಿ ಬೊಕ್ಕ ಎಂಕೆಲ್ಲ ಕೈ ಬಂಜಿಗೆ ದಾಲ ಇಜ್ಜಿ ಎಂಕಲೆ ಬೊಕ್ಕ ಬೂರು ಕಣತ್ತದು ಎಂಗ್ಲು ಪುಡಾಯಿ ಮಲ್ಪತ್ತು ಮತ್ತ ಇತ್ತ ಪುಡಾಯಿಡೆ ಎಂಗ್ಲು ಬಂಜಿಗೆ ಮಲ್ತೊಂದು ಜೀವನ ಗೆತ್ತೊಂದು ಇಲ್ಲ. ಸ್ಥಳೀಯರಾದ ಮಮತಾ ಸ್ಥಳೀಯ ಕಸುಬನ್ನು ಉಳಿಸಿ ಮತ್ತು ಪ್ರೋತ್ಸಾಹಿಸಲು ಇದು ಸೂಕ್ತ ಸಮಯವಾಗಿದೆ. ಈ ನಿಟ್ಟಿನಲ್ಲಿ ಕುಟುಂಬದ ಸದಸ್ಯರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನಷ್ಟು ಪ್ರೋತ್ಸಾಹ ದೊರೆಯಬೇಕು ಅಭಿಪ್ರಾಯಪಟ್ಟರು. ಇದು ಈ ಕೊರೋನಾ ಟೈಮಿನಲ್ಲಿ ಇದ್ದ ಕಾರಣ ಅವರಿಗೆ ತುಂಬಾನೇ ಜೀವನ ಮಾಡಲಿಕ್ಕೆ ತುಂಬಾನೇ ಕಷ್ಟ ಇದೆ ಅವರಿಗೆ. ಅಂದ್ರೆ ಅದು ಮಾಡ್ಲಿಕ್ಕೆ ಅದನ್ನ ತರ್ಲಿಕ್ಕೆ 3 ದಿನ ಬೇಕು ಮಾಡ್ಲಿಕ್ಕೆ ಅವರಿಗೆ. ಅದನ್ನು ಇನ್ನಷ್ಟು ಟೈಮ್ ಇರ್ತದೆ ಅವರಿಗೆ, ತುಂಬಾ ಟೈಮ್ ಬೇಕಾಗ್ತದೆ ಅವರಿಗೆ ಅದು ಸಲಿಗೆ ಎಲ್ಲ ಮಾಡ್ಲಿಕ್ಕೆಲ್ಲ. ಹಾಗಾಗಿ ಅವರಿಗೆ 1-2 ಬುಟ್ಟಿ ಮಾಡ್ಬೋದು. ಅದರಲ್ಲಿ ಅವರು ಮನೆಗೆ ಎಲ್ಲ ಖರ್ಚೆಲ್ಲ ನೋಡ್ಕೊಳ್ಳೋದು ಅದರಲ್ಲಿ ಅವರು. ಮತ್ತೆ ಎಲ್ಲ ತರದ ಸಾಲ ಎಲ್ಲ ಸಹ ಕಟ್ತಿದ್ದಾರೆ. ನಾವೆಲ್ಲ ಗುಂಪು ಕೂಡ ಮಾಡ್ಕೊಂಡಿದ್ದೇವೆ, ಧರ್ಮಸ್ಥಳದ ಗುಂಪು. ಕೊರಗ ಕುಟುಂಬದ ಹಿರಿಯರಾದ ಜಗ್ಗು ಪರವ ಕೊರೋನಾದಿಂದ ಉಂಟಾದ ಸಂಕಷ್ಟದಿಂದ ಪಾರಾಗಲು ಕುಟುಂಬದ ಸಾಂಪ್ರದಾಯಿಕ ಕಸುಬನ್ನು ಆಶ್ರಯಿಸಿ ಹಲವರು ಜೀವನ ನಿರ್ವಹಿಸುತ್ತಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಅಪ್ಪಕೊಂಡ ಈಡು ಕೊರೋನಾ ಬರಬಹುದು, ಒಂದು ಲಾಕ್ಡೌನ್ ಬರಬಹುದು, ಜೀವನದ ಪೂರ ಕಷ್ಟ ಬರಬಹುದು. ಇತ್ತೆ ದುಮ್ಮು ಕಲ್ದು 94 ಹಿರಿಯರನ್ನ ಬೇಲೆ ಈ ಕುಲಕಸು ಈ ಬುಟ್ಟಿ ಗೂರಿ ಬೊಕ್ಕ ಗೊಬ್ಬರ ಬಟ್ಟಿ ಒಂದು ಮತ ಮಲ್ತೊಂದು ಗಲ್ಲಗೆ ಜೀವನಗೆ ತಂದುಲ್ಲ ಇಂಚ ಬಂಗುಡಿಂಕ್ಲುಲ್ಲ ಇಂಕ್ಲಿಗೆ ವಾಂಟೆ ಒಂದು ಮತ ಅವಲ ಈ ಸರಿ ಕೊರೋನಾ ಇಂಚ ಒಯ್ದಿನ ಓಂಟೆಗೆಲ್ಲ ಕಟ್ಟೆ ಒಯ್ದಿನ ಓಂಟೆಲ್ಲ ಒಳ್ಳೆ ಸಿಕ್ಕುಚ್ಚಿ ಅವಲೇ ಇಂಕುಲು ಒಲ್ತೊಲ್ತು ಕಬ್ಬಿನಳೆ ಅಂಚಿ ಮತ ಹೋದು ಗಾರ್ಡನ್ ಆಗಲಿ ಮತ್ತು ಇಂಚಿನ ದುಡ್ಡು ಒಂದು ಕುರ್ದು ಆಗ್ಲಿಗೂ ಇಂಕುಲು ಇಂಚ ಆಗ್ಲಿಗೆ ಬೋಡುತ್ತ ನಾ ಕುರ್ದು ಹೆಲ್ಪ್ ಮಾಡ್ತದೆ ಇಂಕುಲು ಪಸ್ ಬರುಡು ಬಂಗ ಬರ್ತದೆ ಅವಲ ದುಂಬು ಮತ್ತೆ ತಾರೆ ಬದಿ ಇಟ್ಕೊಂಡು ಹೋಗಿದ್ದೀನಿ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ನೈಋತ್ಯ ಮುಂಗಾರು ಚುರುಕು, ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಹಾಗೂ ಉತ್ತರ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ. ಸುಬ್ರಹ್ಮಣ್ಯ, ಬೆಳ್ತಂಗಡಿ, ಶಿರಾಲಿ ಮತ್ತು ಆಗುಂಬೆಯಲ್ಲಿ ಅತಿ ಹೆಚ್ಚು 7 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಉಡುಪಿ, ಧರ್ಮಸ್ಥಳ 6, ಗೋಕರ್ಣ, ಹೊನ್ನಾವರ, ನಾಯಕನಹಟ್ಟಿ, ಶೃಂಗೇರಿ, ಕಂಪ್ಲಿ 5, ಮೂಡುಬಿದಿರೆ, ಕೋಟಾ, ರಾಮನಗರ 4, ಮಂಗಳೂರು, ಬ್ರಹ್ಮಾವರ, ಪಣಂಬೂರು, ರಾಯಚೂರು, ಮಹಾಲಿಂಗಪುರ, ಹುನಗುಂದ, ಮಡಿಕೇರಿ, ಆನೇಕಲ್, ಹಾಸನ, ಸೋಮವಾರಪೇಟೆ, ಶ್ರೀರಾಮಪುರ, ಗುಬ್ಬಿ, ಬಸರಾಳು, ಕುಡತಿನಿ, ಕೃಷ್ಣರಾಜಪೇಟೆ, ಪಾಂಡವಪುರದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ ತಾಪಮಾನ 31.8 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದ್ದು, ಬೀದರ್ನಲ್ಲಿ ಕನಿಷ್ಠ ತಾಪಮಾನ 17.4 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಗುಡುಗು ಸಹಿತ ಮಳೆ ಸಾಧ್ಯತೆ. ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರ ಮಳೆ ಸಾಧ್ಯತೆ. ಗರಿಷ್ಠ ತಾಪಮಾನ 26 ಹಾಗೂ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ದಾಖಲು ಸಂಭವ. ಬೆಂಗಳೂರು ದೂರದರ್ಶನ ಕೇಂದ್ರದ ವಾರ್ತಾ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಿಯ ಸುದ್ದಿ ಸೌರಭ ಇದೇ ಭಾನುವಾರ 25ರಂದು ಸಂಜೆ 6:30ಕ್ಕೆ. ಈ ಬಾರಿಯ ಸಂಚಿಕೆಯಲ್ಲಿ ಗಜಪಡೆ ಮಾವುತರ ನೇಪಥ್ಯದ ಶ್ರಮ, ಮಹಿಳೆಯರ ಕೌಶಲ್ಯ ಬಿಂಬಿಸುವ ವಿಜಯಪುರ ವಸ್ತು ಸಂಗ್ರಹಾಲಯ, ಕರಾವಳಿ ಯುವಕರ ಎಲೆಯಲ್ಲಿನ ಕಲೆಯ ಮೆರುಗು, ಬೆಳಕಿನ ಹಬ್ಬ ದೀಪಾವಳಿಗೆ ಪರಿಸರ ಸ್ನೇಹಿ ಗೋಮಯ ಹಣತೆ. ಮರುಪ್ರಸಾರ ನವೆಂಬರ್ 1ರಂದು ಮಧ್ಯಾಹ್ನ 2 ಗಂಟೆಗೆ. ತಪ್ಪದೆ ವೀಕ್ಷಿಸಿ ಸುದ್ದಿ ಸೌರಭ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆರೆಯಿಂದ ಬೆಳೆ ಮನೆ ಹಾನಿಯಾದವರಿಗೆ ಆದ್ಯತಾನುಸಾರ ಪರಿಹಾರ, ಸಮಗ್ರ ವರದಿ ನಂತರ ಒಟ್ಟು ನಷ್ಟ ಅಂದಾಜು, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಪೊಲೀಸರ ಕಾರ್ಯಚಟುವಟಿಕೆಗೆ ತಂತ್ರಜ್ಞಾನ ಬಳಕೆ ಅವಶ್ಯ, ಇಲಾಖೆ ಸಿಬ್ಬಂದಿಗೆ ಶೀಘ್ರ ನೂತನ ಆರೋಗ್ಯ ಯೋಜನೆ ಜಾರಿ, ಸಚಿವ ಬಸವರಾಜ ಬೊಮ್ಮಾಯಿ.
ಕೊರೋನಾ ನಿಯಂತ್ರಣಕ್ಕೆ ಮಾಸ್ಕ್, ವ್ಯಕ್ತಿಗತ ಅಂತರವೊಂದೇ ಮಾರ್ಗ. ಉತ್ಸವ ಹಬ್ಬಗಳ ಸಂದರ್ಭದಲ್ಲಿ ಮುಂಜಾಗ್ರತೆ ಅತ್ಯಗತ್ಯ. ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ದೇಶೀಯ ನಿರ್ಮಿತ ಯುದ್ಧ ನೌಕೆ ಕವರಟ್ಟಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆ. ಸಮುದ್ರ ಕಾರ್ಯಾಚರಣೆಗೆ ಮತ್ತಷ್ಟು ಬಲ. ವೀಕ್ಷಕರೇ, ತಪ್ಪದೇ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸು ತಪ್ಪದೇ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.